ಡಿ ಪೇಪರ್ ಓದಾಯ್ತು ಸರ್. ಹೌದು, ಒಂದು ಮದ್ಯ ವ್ಯಸನಿಗಳ ಬಗ್ಗೆ ಒಂದು ಆರ್ಟಿಕಲ್ ಬಂದತ್ತೆ, ಅದನ್ನ ಓದಾತೀನಿ. ಮದ್ಯ ವ್ಯಸನಿ ಅಂದ್ರೆ ಸರ್ ಕುಡುಕ್ರು ಮಾರಾಯ. ಏನು ಮ್ಯಾಟ್ರ್ ಬಂದ ಸರ್? ಹೇಳ್ತೀನಿ ನೋಡಿ ಕೇಳ. ಈಗ ನಾವು ಭಾಳ ಮಂದಿ ಏನು ತಿಳ್ಕೊಂಡಿವಿ, ಎಲ್ಲರೂ ಸರ್ಕಾರಕ್ಕೆ ಈ ಮದ್ಯ ವ್ಯಸನಿಗಳಿಂದ ಅಂದ್ರೆ ಸಾರಾಯಿ ಮಾರಾಟದಿಂದ ಬಹಳ ಲಾಭ ಆಗ್ತೈತಿ, ಭಾರಿ ಇನ್ಕಮ್ ಐತಿ ಅಂತ ತಿಳ್ಕೊಂಡು ನಾವು ಕುಂತೇವಿ. ಈಗ ಈ ಆರ್ಟಿಕಲ್ದಾಗ ಏನು ಅವ್ರು ಭಾಳ ಚಂದ ಹೇಳ್ತಾರೆ. ಏನು ಹೇಳ್ತಾರೆ ಅಂದ್ರೆ, ಇದು ಅಬಕಾರಿ ಇಲಾಖೆದವರ ಇದು ಏನೋ ಮಾಡಿದಂಥದ್ದು ಆರ್ಟಿಕಲ್ದು ಎಲ್ಲ ಮಾಹಿತಿ ಕೊಟ್ಟಂಥದ್ದು. ನಮ್ಮ ಕರ್ನಾಟಕ ರಾಜ್ಯದಾಗ ಈ ಸಾರಾಯಿ ಮಾರಾಟದಿಂದ 51,000 ಕೋಟಿ ಆದಾಯ ಐತಂತ ಸರ್ಕಾರಕ್ಕೆ. ಎಷ್ಟು ಆದಾಯ? 51,000 ಕೋಟಿ ರೂಪಾಯಿ ಇದು ಆದಾಯ. ಇನ್ನು ಈ ಸಾರಾಯಿ ಮಾರಾಟ ಆಗೋದ್ರಿಂದ ನಷ್ಟ ಏನೇನು ಅನುಭವ ಆಗತ್ತದ, ನಷ್ಟ ಎಷ್ಟು ಆಗತ್ತೈತಿ ಸರ್ಕಾರಕ್ಕೆ ಅಂತಂದ್ರೆ 1,45,000 ಕೋಟಿ ರೂಪಾಯಿ. ಎಷ್ಟು? 1,45,000 ಕೋಟಿ ರೂಪಾಯಿ ನಷ್ಟ ಆಗತ್ತೈತಂತ. ಅಂದ್ರೆ ಆದಾಯಕ್ಕಿಂತ 3 ಪಟ್ಟು ನಷ್ಟನ ಆಗತ್ತೈತೆ. ನಷ್ಟ ಹೆಂಗೆ ಆಗ್ತೈತೆ ರೀ ಮದ್ಯಪಾನ ಮಾಡೋದ್ರಿಂದ ಅಂತ ನೀವು ಅನ್ಬೋದು. ಈಗ ಮದ್ಯಪಾನ ಮಾಡೋದ್ರಿಂದ ಆರೋಗ್ಯ ಕೆಡ್ತಾವೆ. ಆರೋಗ್ಯ ಕೆಟ್ಟ ಮ್ಯಾಗ ಆಸ್ಪತ್ರೆಗೆ ತೋರ್ಸಕ್ಕೆ ಹೋಗ್ತೀರಿ, ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೀರಿ. ಅಲ್ಲಿ ನಿಮ್ಗೆ ನೋಡಕ್ಕೆ ಡಾಕ್ಟ್ರು, ನರ್ಸ್ಗಳು, ಔಷಧ ವೆಚ್ಚ, ಇಂಜೆಕ್ಷನ್, ಅದು ಇದು ಎಲ್ಲ ಆಸ್ಪತ್ರೆದು ವೆಚ್ಚಗಳನ್ನು, ಮತ್ತು ಮದ್ಯಪಾನ ಮಾಡಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಅಪಘಾತಗಳು ಆಗ್ತಾವಲ್ಲ ಅದ್ರದ್ದು ನಷ್ಟ, ಮತ್ತು ಕೌಟುಂಬಿಕ ಕಲಹಗಳು ಅಂದ್ರೆ ಮನ್ಯಾಗ ಗಂಡ ಹೆಂಡ್ತಿ ಜಗಳಾಡೋದು, ಹೊಡಿಯೋದು, ಬಡಿಯೋದು, ಅದರಿಂದ ನಮ್ಮ ನೀವು ಏನು ಕೆಲಸ ಮಾಡಲಾರ್ದ ಬರೀ ಕುಡ್ಕೊಂತ ಅಡ್ಡಾಡೋದ್ರಿಂದ ಪ್ರೊಡಕ್ಟಿವಿಟಿ ಅಂತಾರೆ. ಅಂದ್ರೆ ನೀವು ನಿಮ್ಮ ಕೆಲಸದ ಸಾಮರ್ಥ್ಯ ಕಡಿಮೆ ಆಗೋದ್ರಿಂದ ಪ್ರೊಡಕ್ಟಿವಿಟಿ ಏನು ಕಡಿಮೆ ಆಗ್ತೈತಿ. ಇದು ಎಲ್ಲದರದ್ದು ಒಂದು ಲೆಕ್ಕ ಮಾಡ್ಯಾರ ಅವ್ರು. ಇದು ಎಲ್ಲದನ್ನು ಸರ್ಕಾರಕ್ಕೆ 1,45,000 ಕೋಟಿಯಷ್ಟು ನಷ್ಟ ಆಗ್ತೈತಿ ಅಂತ. ಆಮ್ಯಾಗ ಈ ಮದ್ಯ ವ್ಯಸನಿಗಳಿಂದ ಈಗ 70% ಏನು ಮನ್ಯಾಗ ಜಗಳಗಳು ಆಗ್ತಾವು, 70% ಜಗಳಗಳು ಈ ಮದ್ಯ ವ್ಯಸನಿಗಳಿಂದನ ಅಂತ. ಅಂದರೆ ನಾವು ಕುಡುಕರಂತೀವಲ್ಲ ಅದರಿಂದನ ಅಂತ. ಇದು ಎಲ್ಲದಕ್ಕಿಂತ ಭಾಳ ಆತಂಕಕಾರಿ ವಿಷಯ ನನಗೇನು ಅನ್ನಿಸ್ತು ಇದ್ರೊಳಗೆ ಇನ್ನು ಓದಿದ ಮ್ಯಾಗ ಅಂತಂದ್ರೆ, 14ನೇ ವಯಸ್ಸಿಗೆ ಹುಡುಗರು ಹುಡುಗಿಯರು ಸಣ್ಣವರು ಈ ಮದ್ಯಪಾನ ಮಾಡೋಕ್ಕೆ ಚಾಲು ಮಾಡ್ಯಾರಂತ. ಒಂದು ಈ ಸರ್ವೇದಾಗ ಇದು ರಿಪೋರ್ಟ್ ಕೊಟ್ಟರೋರು 11% ಜನ ಏನು ನಮ್ಮ ರಾಜ್ಯದಾಗ ಮದ್ಯ ವ್ಯಸನಿಗಳು. ಅದರೊಳಗೆ 14ರಿಂದ 18 ವರ್ಷದ ಈ ಕಿಶೋರಾವಸ್ಥೆಯ ಮಕ್ಕಳು ಈ ವ್ಯಸನಕ್ಕೆ ಬಲಿಯಾಗ್ತಿರೋದು ನೋಡಿದ್ರೆ ನಮ್ಮ ನಾಡಿನ ಭವಿಷ್ಯಕ್ಕೆ ಇದು ಭಾಳ ದೊಡ್ಡ ಗಂಡಾಂತರ. ಇದು ಇನ್ನೊಂದು ಭಾಳ ಮಹತ್ವದ ವಿಷಯ ಏನು ಹೇಳ್ಯಾರ, ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಪ್ರದೇಶದನ್ಯಾಗ ಮದ್ಯ ಸೇವನೆ ಜಾಸ್ತಿ ಐತಿ ಅಂತ ಹೇಳಿ ಸ್ಪಷ್ಟವಾಗಿ ಅದರೊಳಗೆ ರಿಪೋರ್ಟ್ನಾಗ ಹೇಳ್ತಾರೆ. ಇಡೀ ನಮ್ಮ ದೇಶದ ಮಾಹಿತಿ ಸಂಗ್ರಹ ಮಾಡಿದ್ರೆ 18% ಮಂದಿ ಗಣಮಕ್ಕಳು ಮತ್ತು ಹೆಚ್ಚು ಕಡಿಮೆ 5% ಹೆಣ್ಮಕ್ಳು ಕೂಡ ಮದ್ಯ ವ್ಯಸನಿಗಳು ಆಗ್ಯಾರಂತ. ಈ ಜೆನ್ಜಿ ಅಂತೇನು ಹೇಳ್ತೀವಲ್ಲ, ಈ ಎಕ್ದಮ್ ಯಂಗ್ ಜನ್ರೇಷನ್ ಹುಡುಗರು, ಈ 15 ವಯಸ್ಸಲ್ಲಿಂದ ಹಿಡಿದು ಈ 19 ವಯಸ್ಸು, ಈ ಸಣ್ಣ ಏಜ್ನ ಗ್ರೂಪ್ದಾಗಂತೂ 81% ಜನ ಮದ್ಯ ಸೇವನೆ ಮಾಡಕತ್ತಾರಂತ. ಅಂದ್ರೆ ಒಂದು 100 ಹುಡುಗರು ಹುಡುಗಿಯರು 15ರಿಂದ 18 ವರ್ಷದ ವಯಸ್ಸಿನಾಗ 100 ಮಂದಿ ಇದ್ರು ಅಂದ್ರೆ ಅದರ 81 ಮಂದಿಗೆ ಈ ಮದ್ಯಪಾನ ಮಾಡಿದವರು. ಮದ್ಯಪಾನದಿಂದ ಸರ್ಕಾರಕ್ಕೆ ಆದಾಯ ಬರ್ತೈತಿ, ನಾವೇ ಸರ್ಕಾರ ನಡೆಸ್ತೀವಿ ಅಂತ ಕೆಲವ್ರು ಏನು ಮಾತಾಡ್ತಾರ, ಅದು ಶುದ್ಧ ಸುಳ್ಳು. ಅದಕ್ಕಿಂತ ಆದಾಯಕ್ಕಿಂತ 3 ಪಟ್ಟು ಈ ಮದ್ಯಪಾನಿಗಳಿಂದ ಸರ್ಕಾರಕ್ಕೆ ನುಕ್ಸಾನನ ಐತಿ. ಯಾಕೆ ನೋಡ್ರಿ, ಸರ್ಕಾರದ ಆದಾಯ ಮಹತ್ವನೋ ಏನು, ಜನರ ಜೀವ ಮತ್ತು ಸಮಾಜದಾಗ ಶಾಂತಿ ಮುಖ್ಯ. ಈ ಮದ್ಯಪಾನದ ಈ ಕರಾಳ ಮುಖದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
ಕಾಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿರಿ. ಮದ್ಯಪಾನಿಗಳು ಸಿಟ್ಟಾದರೂ ಚಿಂತಿಲ್ಲ, ಎಲ್ಲರಿಗೂ ಇದನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ನಮಸ್ಕಾರ ರೀ.